ನಮಸ್ತೆ ಫ್ರೆಂಡ್ಸ್, ಹವ್ಯಕ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಕ್ಕಿಯನ್ನು ಬಳಸ್ಕೊಂಡು ಮಾಡುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡಬಹುದು, ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ 2 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿನ ತಗೊಳ್ತಾ ಇದ್ದೀನಿ. ಯಾವುದು ಆಗುತ್ತೆ, ಊಟದ ಅಕ್ಕಿ ಕೂಡ ಆಗುತ್ತೆ ಅಥವಾ ರೇಷನಲ್ಲಿ ಸಿಗುವಂತಹ ಅಕ್ಕಿ ಕೂಡ ಆಗುತ್ತೆ. ಅದನ್ನು 2 ಸಲ ತೊಳೆದು ಚೆನ್ನಾಗಿ ನೆನೆ ಹಾಕಬೇಕು 4 ಗಂಟೆಗಳ ಕಾಲ. ಹಾಗೆಯೇ ಇಲ್ಲಿಗ ಒಂದು ಬೀಟ್ರೂಟನ್ನು ತಗೊಂಡು ಅದರ ಅರ್ಧ ಭಾಗನ ತಗೊಳ್ತಾ ಇದ್ದೀನಿ. ಬೀಟ್ರೂಟನ್ನು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಆದ ನಂತರ ಮಿಕ್ಸಿ ಜಾರಲ್ಲಿ, ಚಟ್ನಿ ಜಾರಲ್ಲಿ ಆದರೂ ಹಾಕ್ಬೋದು. ಹಾಕಿದ ನಂತರ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ತರಬೇಕೀಗ. ಹೆಚ್ಕೊಂಡಾದ ನಂತರ ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ತಂದಿದ್ದೀನಿ. ನೋಡಿ ಈ ಥರ ಬಂದಿದೆಯಲ್ಲ, ಇದನ್ನು ಇನ್ನು ಸ್ವಲ್ಪ ಅಷ್ಟು ನೀರನ್ನು ಹಾಕಿದರೆ ಸಾಕು. ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನೋಡಿ ಸೋಸ್ಕೊಳ್ಬೇಕು. ಇದನ್ನು ಈ ಥರ ಸೋಸ್ಕೊಂಡಂತಹ ನೀರನ್ನು ಸಪ್ರೇಟಾಗಿ ಎತ್ತಿಡಬೇಕು. ಬೀಟ್ರೂಟ್ ರಸನ ಹೀಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕಲರ್ ಕೂಡ ಹಾಗೆಯೇ ಸ್ವಲ್ಪ ಪಿಂಕ್ ಕಲರಲ್ಲಿ ಬರುತ್ತೆ. ನೋಡಿ ಈ ಥರ ಸೋಸ್ಕೊಳ್ಬೇಕು. ಇದನ್ನು ಹೀಗೆ ಸ್ಪೂನ್ನ ಸಹಾಯದಿಂದ ಹೀಗೆ ಮಾಡೋದ್ರಿಂದ ನಿಮಗೆ ಬೀಟ್ರೂಟ್ ರಸ ಕೂಡ ಚೆನ್ನಾಗಿ ಬರುತ್ತೆ. ಇದೀಗಾಗಲೇ ಆಗಿದೆ, ಇದನ್ನು ಸೈಡಲ್ಲಿ ತೆಗೆದಿರ್ತೀನಿ. ಈಗಾಗಲೇ ಅಕ್ಕಿ ಕೂಡ ಹಾಗೆಯೇ 3 ಗಂಟೆಗಳ ಕಾಲ ನೆಂದಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕಿ ಆದ ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿನ ಹಾಕಿದ್ದೀನಿ. 2 ಕಪ್ಪು ಅಕ್ಕಿಗೆ 1 ಕಪ್ ಆಗುವಷ್ಟು ಅವಲಕ್ಕಿ ಬೇಕಾಗುತ್ತೆ. ಅದರ ಜೊತೆಗೇ ಆಗಲೇ ಮಾಡಿಟ್ಟಂತಹ ಬೀಟ್ರೂಟ್ ರಸನ ಕೂಡ ಹಾಕಬೇಕು. ಆಮೇಲಿಂದ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಕೂಡ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿ ತರಬೇಕು. ನೋಡಿ ಈಗಾಗಲೇ ತರಿತರಿಯಾಗಿ ರುಬ್ಬಿ ತಂದಿದ್ದೀನಿ. ಟೋಟಲ್ ಆಗಿ 2 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕಬೇಕು. ಆಮೇಲಿಂದ ಬೀಟ್ರೂಟ್ ರಸನ ಕೂಡ ಹಾಕಿದಾಗ ಟೋಟಲ್ 2.5 ಕಪ್ ಆಗುತ್ತೆ ನೀರು. ಅಷ್ಟನ್ನು ಹಾಕ್ಕೊಂಡು ನೋಡಿ ಒಂದು ತಟ್ಟೆಗೆ ಎಣ್ಣೆನ ಸವರಿ ಅದರಲ್ಲಿ ಹಾಕಬೇಕು ಇದನ್ನು. ಈ ಹಿಟ್ಟಿನ ಮಿಶ್ರಣನ ಕೂಡ, ಅಕ್ಕಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ಹಾಕಿ ನೋಡಿ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ತಟ್ಟೆ ಫುಲ್ಲಾಗಿ. ಇದನ್ನು ಇನ್ನು ಬೇಯೋದಕ್ಕೆ ಇಡಬೇಕು 20 ನಿಮಿಷಗಳ ಕಾಲ. ಹೀಗೆ ಇಡ್ಲಿ ತಟ್ಟೆನಲ್ಲಾದರೂ ನೀವು ಇಟ್ಟು ಬೇಯಿಸ್ಬೋದು ಅಥವಾ ಸ್ಟೀಮರಲ್ಲಾದರೂ ಬೇಯಿಸ್ಬೋದು. ಪ್ರಮಾಣ ಜಾಸ್ತಿ ಇದ್ದರೆ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೋದು. 20 ನಿಮಿಷಗಳ ಕಾಲ ಹೀಗೇ ಬೆಂದ ನಂತರ ನೋಡಿ ಹೇಗಿದೆ ಅಂತ ನೋಡೋಣ, ಚೆಕ್ ಮಾಡೋಣ ಒಂದ್ಸಲಿ. ಇದನ್ನೇನು ತೆಗೆದಾದ ನಂತರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ ಹೇಳಿ ಮಾಡಿಸಿದಂತಹ ತಿಂಡಿ ಇದು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇನ್ನು ಅಕ್ಕಿ ಹಿಟ್ಟನ್ನು ರುಬ್ಬುವಾಗ ಕೂಡ ಅಷ್ಟೇ ತರಿತರಿಯಾಗಿ ರುಬ್ಬಿರಬೇಕು. ನುಣ್ಣಗಾದರೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀರನ್ನು ಕೂಡ ಹಾಕುವಾಗ 2 ಕಪ್ ಅಳತೆಯ ಅಕ್ಕಿಗೆ ಟೋಟಲ್ ಆಗಿ 2.5 ಕಪ್ಪು ನೀರು ಸಾಕಾಗುತ್ತೆ. ಇಷ್ಟನ್ನು ಹಾಕಿದರೆ ಸಾಕು. ಈಗಾಗಲೇ ಎಲ್ಲ ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆನ ಕೊಡೋಣ. ಒಗ್ಗರಣೆಗೆ ಏನೆಲ್ಲ ಹಾಕೋದು ಅಂತ ನೋಡೋಣ ಒಂದ್ಸಲಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತೆಂಗಿನೆಣ್ಣೆನ ತಗೊಂಡು ಅದರ ಮೇಲಿಂದ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಆಮೇಲಿಂದ ಒಣಮೆಣಸನ್ನು ಹಾಕಿದ್ದೀನಿ. ಸಾಸಿವೆ ಸಿಡಿದಾದ ನಂತರ ಕರಿಬೇವನ್ನು ಹಾಕ್ಕೊಂಡು ಕೊನೆಯಲ್ಲಿ ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪನ್ನು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇದರ ಮೇಲಿಂದ ಅವಶ್ಯಕತೆ ಬಿದ್ದರೆ. ಬೆಳ್ತಿಗೆ ಅಕ್ಕಿನ ರುಬ್ಬಬೇಕಾದ್ರೆ ಪುಂಡಿಗೆಲ್ಲ ಹೇಗೆ ರುಬ್ಕೊಳ್ತೀವಲ್ಲ ಅದೇ ಥರನೇ ರುಬ್ಕೊಂಡ್ರೆ ಆಯಿತು. ಬೀಟ್ರೂಟಿಂದ ರಸನ ಮಾತ್ರ ಮೇಲಿಂದ ಹಾಕಿದ್ರೆ ಆಯಿತು. ಅದರ ಮೇಲಿಂದ ಅವಲಕ್ಕಿನ ನಾವು ಜೊತೆಗೇ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.